ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟೈಮ್ ಇಲ್ಲಿ ನೋಡ್ತಾ ಇರ್ಬೋದು 5:15 ಆಗಿದೆ, ಬೆಳಗಿನ ಜಾವ. ಇವತ್ತು ನಾನು ಎಲ್ಲಿಗೆ ಹೊರಟಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನಾನಂತೂ ಬೆಳಗ್ಗೆ ಬೇಗ ಎದ್ದು ಬ್ರಷ್ ಮಾಡಿ ಬ್ರೇಕ್ಫಾಸ್ಟಿಗೆಲ್ಲ ರೆಡಿ ಮಾಡಿ ಆಮೇಲೆ ಲಗೇಜ್ ಎಲ್ಲ ಇಟ್ಕೊಂಡು ಬಂದಿರೋದು ತಂಗಿ ಮನೆಗೆ. ಸೊ ಇಲ್ಲಿ ನಂದು ಫ್ಯಾಮಿಲಿ ಎಲ್ಲ ಬಂದಿದ್ದರು. ಹಾಗೆ ನನ್ನ ಮಾವನ ಮಗಳೊಟ್ಟಿಗೆ ಸ್ವಲ್ಪ ಆಟ ಆಡಿದೆ. ಅವಳು ಫಸ್ಟ್ ಅಲ್ವಾ, ಹಾಗೆ ನೋಡಿ ಗೊಬ್ಬೆ ಹಿಡಿದ್ಲು. ಆಮೇಲೆ ಸಾರಿ ಅಂತ ಕೇಳಿದೆ, ಸಮಾಧಾನ ಆದಳು. ಮತ್ತು ಅಲ್ಲಿ ಅವರೊಟ್ಟಿಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಅಲ್ಲಿಂದ ಸೀದಾ ನಾನು ಹೋಗಿರೋದು ಮೋರಿಗೆ. ಸೊ ಇಲ್ಲಿ ನೋಡ್ಬೋದು ನೀವು ಏನೆಲ್ಲ ಐಟಮ್ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿ. ಇವತ್ತು ಬರ್ಡೇ ಇತ್ತು ನಮ್ಮ ಚಿಕ್ಕಮ್ಮನ ಮಗಳದು. ಆಲ್ರೆಡಿ ಬರ್ಡೇದು ವ್ಲಾಗ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಹಾಯ್ ಫ್ರೆಂಡ್ಸ್, ಸೊ ತಂಗಿ ಇವಾಗ ಕೇಕ್ ತರಕ್ಕೆ ಹೋಗಿರಲ್ಲ, ತಂಗಿ ಮತ್ತು ಅತ್ತೆ. ನಾನು ಇಲ್ಲಿ ಮೋರಿಗೆ ಹೋಗಿ ಸ್ವಲ್ಪ ಸ್ನ್ಯಾಕ್ಸು ಆಮೇಲೆ ಐಟಮ್ಸ್ ಎಲ್ಲ ತಗೊಂಡು ಇವಾಗ ಹೋಗ್ತಾ ಇದ್ದೀನಿ. ಅಲ್ಲಿ ತಂದೆ ಚಿಕನ್ ಅಂಗಡಿ ಹತ್ರ ಇದ್ದಾರೆ. ಸೊ ನಾವು ಅಲ್ಲಿಗೆ ಹೋಗಬೇಕು, ತೊಗೊಂಡು ಹೋಗ್ತಾ ಇದ್ದೀನಿ. ಬಿಸಿಲು ಇದೆ. ಎಲ್ಲಿ ಬರೋದು ತಂದಿದ್ವಿ. ಇದು ಪ್ಯಾಕ್ ಆಫ್ 4, ಇದು ನೋಡಿ ಬೌಲಿ. ಅದರ 4ರಲ್ಲಿ ಒಂದು ಬಂದಿರೋದು ನೋಡಿ ಅಂತೆ, ಒಂದು ಫ್ರೀ ಅಂತ ಹೇಳಿ. ಎಷ್ಟು ಹಾರ್ಡಿದೆ, ಪಪ್ಸು ಥರ ಇದೆ. ಅದಕ್ಕೆ ಇದರಲ್ಲಿ ಮಾಡಲೇಬಾರ್ದಾಯ್ತಾ. ನೀವು ಸಿಂಗಲ್ ಆಗಿ ತಗೊಂಡು 20 ರೂಪಾಯಿ ಕೊಟ್ಟರು ಪರವಾಗಿಲ್ಲ, ಒಂದು ವೇಸ್ಟ್ ಆಗುತ್ತೆ ಅಂತಂದರೆ ಫ್ರೀ ಅಂತಂದರೆ ಇದು ವೇಸ್ಟೇ ಆಗೋಯ್ತು. ಬೇಸಿಲಿ ನಾನು ನನ್ನ ತಂಗಿ ಮನೆ ಆಗಿರ್ಬೋದು ಅಥವಾ ನನ್ನ ರೂಮ್ ಆಗಿರ್ಬೋದು ಅಥವಾ ನನ್ನ ಮನೆಗೆ ಹೋದಾಗ ಮೊದಲು ನೋಡೋದೇ ಕಬಾಟ್ನ ಓಪನ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ. ಕ್ಲೀನ್ ಇಲ್ಲ ಅಂದರೆ ಫಸ್ಟ್ ಕೆಲಸನೇ ನಾನು ಅದನ್ನು ಜೋಡಿಸೋದು. ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಕ್ಲೀನಿಂಗ್ ಎಲ್ಲ. ಹಾಗೆ ನಾನು ಅದನ್ನು ಮಾಡ್ತಾಯಿದ್ದೆ. ಇಲ್ಲಿ ಮಕ್ಕಳೆಲ್ಲ ಸೇರಿಕೊಂಡು ಅವ್ರ ಪಾಡಿಗೆ ಆಟ ಆಡ್ತಾಯಿದ್ರು. ಆಮೇಲೆ ಎಲ್ಲ ಜೋಡಿಸಿದ ನಂತರ ಸ್ವಲ್ಪ ಹಸಿವಾಗ್ತಾಯಿತ್ತು. ಹಾಗೆ ಅಪ್ಪ ತಿಂಡಿ ತಂದಿದ್ರು, ಅದನ್ನ ತಿಂತಾಯಿದ್ದೆ. ಆಮೇಲೆ ಇವರು ಮಧ್ಯಾಹ್ನದ ಊಟಕ್ಕೆ ನಾವು ಹೊರಗಡೆ ಇವತ್ತು ಎಲ್ಲೂ ಹೋಗಿಲ್ಲ, ಯಾಕೆಂದರೆ ಅವ್ರು ಇವತ್ತು ಬಂದದಷ್ಟೇ. ಹೊರಗಡೆ ಹೋಗೋಕ್ಕೆ ಫುಲ್ ಟಯರ್ಡ್ ಆಗಿರುತ್ತೆ ಅಂತ ಹೇಳಿ ಮನೆಯಲ್ಲೇ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸಿಂಪಲ್ಲಾಗಿ ಬರ್ಡೇ ಮಾಡಿ ಇಲ್ಲೇ ನಾವು ರೇಷನಲ್ಲಿ ತಂದು ಮನೇಲಿ ಅಡುಗೆ ಮಾಡೋಣ ಅಂತ ಹೇಳಿ. ಹಾಗೆ ಇವರಿಬ್ಬರು ಪಾಡಿಗೆ ಆಟ ಆಡ್ತಾಯಿದ್ರು. ನನ್ನ ಅತ್ತೆ ಮತ್ತು ಅಮ್ಮ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ನಾಶ ಸರ್ವನಾಶ ಕಿಚನ್. ಫೈನಲಿ ಅಡುಗೆ ಎಲ್ಲ ರೆಡಿ ಆಯಿತು. ಈ ಕಡೆ ನಮ್ಮ ಬರ್ಡೇ ಗರ್ಲ್ ಕೂಡ ರೆಡಿ ಆದಳು. ನೋಡಿ ಅವಳ ಫೈನಲ್ ಲುಕ್ ಹೇಗಿದೆ ಅಂತ. ಇದು ನನ್ನ ಸಿಸ್ಟರ್ ಕೊಡಿಸಿರೋ ಡ್ರೆಸ್ಸು. ಸೊ ನಾನು ಏನು ಗಿಫ್ಟ್ ಮಾಡಿಲ್ಲ. ಇವಾಗ ಎಲ್ಲಾದರೂ ಹೊರಗಡೆ ಹೋದರೆ ಅಲ್ಲಿ ಏನಾದರೂ ಅವಳಿಗೆ ತಗೊಂತ ಹೇಳ್ತೀನಿ. ಬರ್ತ್ಡೇ ಗರ್ಲ್ ರೆಡಿ ಆಯಲು. ಗೈಸ್ ಇವಾಗ ನನ್ನ ಹಿಡಿತಾಳಂತೆ, ನಾನು ಬೇಡ ಅಂತಂದೆ. Happy birthday. ಮಾತಾ ಊಟ ಮಾಡ್ತಾ ಇದ್ದಾರೆ. ಬೋರ್ಡಲ್ಲಿ ನೋಡಿ ಅವರು ಅಬ್ಬಾ ಕಬಾಬ್ ಕಬಾಬ್
ನೆಟ್ಟು ಕಬಾಬ್ ವೆಜ್ ರೈಟ್ ಬಂದು ಹೋಗಿ ಡೇರಿಂಗ್ ಬಂದ ಡೇರಿಂಗ್ ಗೈಸ್ 5 ಮೆಂಬರ್ಸ್ ಪಾಡಲ್ ಅವಳ ಎಲ್ಲಿ ಬಾಲೆ ಇಲ್ಲ ಈಗ ನಾವು ಬಂದು ಕುಟ್ಟುದಲ್ಲ ಟಿವಿ ರೈಟ್ ಇದೆ ಗೈಸ್ ನಾವಿವಾಗ ಸ್ವಿಮ್ಮಿಂಗ್ ಪೂಲಿಗೆ ಬಂದಿದ್ದೀವಿ ಮತ್ತೆ ಹಾಯ್ ಮಾಡು ಸ್ವಿಮ್ಮಿಂಗ್ ಪೂಲಿಗೆ ಬಂದಿದ್ದೀವಿ ಸೊ ಕ್ಯಾಪ್ ಎಲ್ಲ ಇರಲಿಲ್ಲ ಅಲ್ಲಿ ಕ್ಯಾಪ್ ರೆಂಟಿಗೆ ತಗೊಂಡಿದ್ವಿ ನಾರ್ಮಲ್ ಕ್ಯಾಪಿಗೆ 20 ಚೆನ್ನಾಗಿರೋ ಕ್ವಾಲಿಟಿಗೆ 50 ಮತ್ತು ಕ್ಲಾತ್ಸ್ ಎಲ್ಲ ಅಲ್ಲೇ ಇತ್ತು 50 ರುಪೀಸ್ 80 ರುಪೀಸ್ ಎಲ್ಲ ಕ್ಲಾಸ್ ಇತ್ತು ಇವಾಗ ಇಲ್ಲಿ ಟಿಕೆಟ್ ಮಾಡೋಕ್ಕೆ ಹೋಗಬೇಕು ಫುಲ್ ಗ್ಯಾಂಗ್ ಬರ್ತಾ ಇದೆ ಹಿಂದಿಂದ ಬರ್ಡೇ ಗರ್ಲಿಗೆ ಸ್ವಿಮ್ಮಿಂಗ್ ಅಂದರೆ ಇಷ್ಟ ಅದಕ್ಕೋಸ್ಕರ ಸ್ವಿಮ್ಮಿಂಗ್ ಪ್ಲಾನ್ ಮಾಡಿದ್ದೀವಿ ಚಲೋ ಇಲ್ಲಿ ಕ್ರಿಕೆಟು ಹಾಕ್ಬೋದು ಹಾಕ್ಬೋದು ಕ್ರಿಕೆಟು ಆಡ್ಬೋದು ಕ್ರಿಕೆಟ್ ಇದೆ ಸ್ವಿಮ್ಮಿಂಗ್ ಇದೆ ಟೆನ್ನಿಸ್ ಇದೆ ಇದು ಲೊಕೇಶನ್ ಇರೋದು ಬೆಂಗಳೂರಿನಲ್ಲಿ ಎಲ್ಲಿ ಗೊತ್ತಾ ಇಲ್ಲಿ ನೋಡಿ ಲೊಕೇಶನ್ ನಾಗನಹಳ್ಳಿ ಮೇನ್ ರೋಡ್ ಕನಕನಗರ ಬೆಂಗಳೂರು ಎಂತ ಓಡ್ತಾರಂತ ಗೊತ್ತಾಗಲ್ಲ ಭಾರಿ ಖುಷಿ ಸ್ವಿಮ್ಮಿಂಗ್ ಪೂಲ್ಗೆ ಅಂತ ಬಂದ್ವಿ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಸ್ವಿಮ್ ಮಾಡೋಕ್ಕಾಗಿಲ್ಲ ಯಾಕೆಂದರೆ ಇಲ್ಲಿ ಮಂಡೇ ಟು ಫ್ರೈಡೇ ಕೋಚಿಂಗ್ ಕ್ಲಾಸ್ ಇರುತ್ತಂತೆ 11 o'clock ಇಂದ 11:30 ಇಂದ 2:30 ಟೈಮಿಂಗ್ಸ್ ಆಮೇಲೆ ಸಂಡೇ ಆದರೆ ಫುಲ್ ಡೇಸ್ ಇರುತ್ತೆ ಸೊ ನಾವು ಬಂದು ಕೂಡ ವೇಸ್ಟ್ ಆಯಿತು ರೆಂಟಿದು ಡ್ರೆಸ್ ಕೂಡ ತಗೊಂಡಿದ್ವಿ ಗೊತ್ತಿಲ್ಲ ಇವಾಗ ಅವ್ರು ವಾಪಸ್ ತಗೊತಾರ ಅಂತ ಹೇಳಿ ನೋಡೋಣ ಏನು ಹೇಳ್ತಾರೆ ಎಷ್ಟು ಕಟ್ ಮಾಡ್ತಾರೆ ಏನಂತ ಗೊತ್ತಿರೋ ತಗೊಂಡು ಬಂದ್ವಿ ಇವರು ನೋಡಿದ್ರೆ ಇಲ್ಲಿ ಇಲ್ಲ ಅಂತ ಹೇಳಿದರು ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ ಎಲ್ಲರಿಗೂ ಬೇಸರವಾಗಿದೆ ಫೀಲಿಂಗ್ಸ್ ಬಲ್ಲ ಜಪ್ಪು ಅಲ್ಲ ಅವು ಕೊಡ್ತೀವಿ ಗೊಂಬೆ ಜಪ್ಪ ಅವಳು ಬಾಲೆ ಉಂಟು ನಿನ್ನಡ್ದಿಲ್ಲ ಬಾಲೆ ನರಕ ಕನ್ನಡ ಮಾತಾಡ ಗೊತ್ತಿಲ್ಲ ಜಪಡವಿ ಅವನು ಕಾರ್ ಚೆನ್ನಿ ಹೊಲ್ಬೇಕು ಆಯ್ತಾ ಕಾರ್ ಬಿಡ್ತೀವಿ ಗೈಸ್ ನಾವು ಬರ್ಡೇ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿದ್ವಿ ಅದು ಕ್ಯಾನ್ಸಲ್ ಆಯಿತು ಅಲ್ಲಿ ಇರಲಿಲ್ಲ ಅವ್ರದ್ದೇನೋ ಬ್ಯಾಚ್ ಇತ್ತು ಅಂತ ಹೇಳಿ ಆಮೇಲೆ ನನ್ನ ಬಿಟ್ಟು ಇವರು ನೆಕ್ಸ್ಟ್ ಡೇ ಹೋದರು ಅಲ್ಲಿ ನೋಡಿದರೆ ಇತ್ತು ಅಂತ ಸ್ವಿಮ್ಮಿಂಗ್ ಪೂಲಲ್ಲಿ ಇವರಿಗೆ ಸಿಕ್ತು ಸೊ ಇವರು ಮಜಾ ಮಾಡ್ತಾ ಇದ್ದಾರೆ ಇದು 2 days ಆದ ನಂತರ ಅವರಿಗೆ ಸಿಕ್ಕಿರುವಂತಹ ಚಾನ್ಸ್ ಅದು ಸ್ವಿಮ್ಮಿಂಗ್ ಪೂಲಲ್ಲಿ ಹೋಗಿ ಫುಲ್ ಸ್ವಿಮ್ಮಿಂಗ್ ಮಾಡಿದರು ನಾನು ಇರಲಿಲ್ಲ ಮಿಸ್ ಮಾಡಿಕೊಂಡೆ ಫೈನಲಿ ಅವರೆಲ್ಲ ಖುಷಿಯಾದರು ಬರ್ಡೇಗಳು ಖುಷಿಯಾದಳು ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆಯ ವ್ಲಾಗ್ ಜೊತೆಗೆ ಸಿಗೋವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್